ಏನೋ ಮಾಡ್ದೆ, ಏನೋ ನೋಡ್ದೆ? ಸರ್ ನಾನೇನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡತಿನೇ ಹೇಳಿದ್ದು ಬರುವಾಗ ಮನೆ ಪಕ್ಕ ಏನಿದೆ ಏನಿಲ್ಲ, ಮನೆ ಒಳಗೆ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ಮನೆ ಪಕ್ಕ ನೋಡ್ತೀನಿ ಏನಿರ್ಲಿಲ್ಲ, ಮನೆ ಒಳಗ್ ನೋಡ್ತೀನಿ ಅಲ್ಲಿ ನಿಮ್ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದನ್ನ ನೋಡ್ದೆ ಅಷ್ಟೇ ತಾನೇ. ಯಾರಿಗೂ ಹೇಳಕ್ ಹೋಗ್ಬೇಡ, ಮರ್ತು ಬಿಡು. ಸರಿ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಪ್ಪ, ಏನೋ ಬೈ ಮಿಸ್ ಅಚಾನಕಂಗ್ ನಡೆದೋಗ್ಬಿಟ್ಟಿದೆ. ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಮರ್ತು ಬಿಡು. ಸರಿ ಓಕೆನಾ, ನಡಿ. ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಾ, ನೀನು ಬೇಕಂತ ನೋಡಿಲ್ಲ, ಬರ ಇಲ್ಲಿ. ಇವಳು ನೋಡು ಅಂದ್ಲು, ಅದಕ್ಕೆ ನೀನ್ ನೋಡ್ದೆ. ನಿಂದೇನು ತಪ್ಪಿಲ್ಲ ಆಯ್ತಾ. ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಸರಿ ಹೋಗು, ಜಾಣ ಅಲ್ವಾ, ನಡಿ. ಆಯ್ತು ಸರ್. ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ದೇವ್ರು, ನಿನ್ ಖಾಲಿ ಬೀಳ್ತೇನೆ ಕಣೋ. ನೀನೇನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ನೀನೇನು ತಪ್ಪು ಮಾಡಿಲ್ಲ. ಇದನ್ನೆಲ್ಲ ಇಲ್ಲೇ ಮರ್ತು ಬಿಡು ಆಯ್ತಾ. ನೀನನ್ನ ಬಂಗಾರ, ನೀನನ್ನ ಚಿನ್ನ. ಹೋಗೋ ದೇವ್ರು. ರೀ ಎಲ್ಲ ನೋಡಿರ್ತಾನೆ ಅಂತೀರಾ? ಏ, ಲಕ್ಷಣವಾಗಿರೋ ಮುಖಕ್ಕೆ ಕುರುಪ್ ಹಾಕೊಂಡ್ಬಿಟ್ಟಲ್ಲಿ. ಏನ್ ನೋಡಿದಾನೆ ಅಂತ ನನಗೇನು ಗೊತ್ತು. ಸಾಕಪ್ಪ, ಅರ್ಥ ಆಯ್ತು. ನಾನು ನಿನಗೇನು ಬೈಯಲ್ಲ, ನೀನ್ ಇಲ್ಲೇನು ನೋಡಿಲ್ಲ, ಇಲ್ಲೇ ಬಿಟ್ಬಿಡು ದೇವ್ರು. ಅದೇ ನಾನ್ ನೋಡಿದ್ನಲ್ಲ ಸರ್. ಸರ್ ನೋಡಿದ್ರ ನಿಮ್ ಮನ್ಸಲ್ಲಿ ನನ್ ಮೇಲೆ ಬೇಜಾರಿದೆ, ಆದ್ರೆ ನೀವು ತೋರಿಸ್ಕೊಂತ ಇಲ್ಲ. ಇಲ್ಲ ನೋಡು, ನಾನು ನಗ್ತಾ ಇದ್ದೀನಿ. ನಗ್ತಾ ಇಲ್ವೇ? ನೋಡು, ನಾನು ನಗ್ತಾ ಇದ್ದೀನಿ, ನಗ್ತಾ ಇದ್ದೀನಿ. ನಮ್ ತಾಯಿಗೂ ಬೇಜಾರಿಲ್ಲ. ಲೇ ದೋಸ್ತ, ಲೇ ದೋಸ್ತ, ಲೇ ದೋಸ್ತ, ವಾನ ಸತ್ನೆ. ದೋಸ್ತ ನೀವೊಂದು ವಿಷಯ ಗೊತ್ತೇನ? ಏನ ಅದು ನಾನ್ ಬೇಕು ಅಂತ ನೋಡಿಲ್ಲ ಸರ್. ಇವ ಏನ್ ಹೇಳಕತ್ತಾನು? ಅವ ಏನ್ ಹೇಳಕತ್ತಾನ? ಅವಂಗೇನು ಗೊತ್ತಿಲ್ಲ, ನೀ ಸುಮ್ಮನೆ ನಿತ್ಕೊಳ್ಳಿ. ನೀನ್ ಏನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ನಿತ್ಕೊಳ್ಳಿ. ಏ ಅವ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಕತ್ತಾನ. ಸರಿ ಅವ ಏನ್ ಹೇಳಕತ್ತಾನ? ಏನ್ ನೋಡಿದ್ಯೋ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಇವ್ರ ಹೆಂಡತಿನೇ ಹೇಳಿದ್ದು ಬರ್ಬೇಕಾರೆ ಮನೆ ಅಕ್ಕಪಕ್ಕ ಏನಿದೆ, ಮನೆ ಒಳಗ್ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬನ್ನಿ ಅಂತ. ಮನೆ ಪಕ್ಕ ನೋಡ್ತೀನಿ ಏನಿರ್ಲಿಲ್ಲ, ಮನೆ ಒಳಗ್ ನೋಡ್ತೀನಿ ಅಲ್ಲಿ ಇವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದು ನೀವ ನೋಡ್ದ ಅಷ್ಟೇ. ಏನಿವಾಗ? ಲೇ ಮಂಜ ನನ್ನ ಮಗನ, ರಬ್ಬರ್ ಐತೆ ನಿನಗ? ಖಬರ್ ಐತಿಲ್ಲ ಲೇ, ಎಲ್ಲ ಎಷ್ಟ್ ಈಜಿಯಾಗಿ ಹೇಳಕತ್ತಿ. ರಾಜಕಾರಣಿಯರು ಹಾರ ಬದಲಾಸದಂಗ. ನೀನ್ ಏನು ನೋಡಿಲ್ಲ, ಎಲ್ಲ ಮರ್ತುಬಿಡಂತ ನಾನು ಹೇಳಿದ್ನಲ್ಲೋ. ನೀನ್ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ, ಇದು ಮೊಸಳೆಗೆ ಗಾಳ ಹಾಕದಂಗ ಆಯ್ತು. ಈಗ ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನ ಹೊಟ್ಟಾಗ. ನೀ ಹೇಳ ಮಚ್ಚ, ಏನೋ ವಿಷಯ ಅಂದೆಲ್ಲ. ನಿನ್ನಂತ ಮಾನ ಮರ್ಯಾದೆ ಬಿಟ್ಟು ಮುಂದೆ ಹೇಳೋ ವಿಷಯ ಅಲ್ಲಲೇ. ಸರಿ ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಬೇಕು ಅಂತಾನೋ ಬೇಡ ಅಂತಾನೋ ಒಟ್ಟಲ್ಲಿ ನೋಡ್ದೆ ತಾನೆ. ಅದೇನೋ ಇಡೀ ಊರ್ ತುಂಬ ಡಂಗುರ ಹೊಡಿತಾ ಇದೀಯಾ. ನಿನ್ನ ಚಂದ್ರಗ್ರಹದಲ್ಲಿ ನೀರು ಹೊಡಿದೀಯೇನೋ ನಿನ್ ನೋಡಿದ್ರ ಲೇ. ಅವನಿಗೇನೋ ಹೇಳ್ಬಿಟ್ಟೆ, ಬೇರೆ ಯಾರಿಗೂ ಹೇಳ್ಬೇಡ ಕಣೋ. ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದು, ಇವಳೇ ನೋಡು ಅಂದ್ಲು, ಅದಕ್ಕೆ ನೀ ನೋಡ್ದೆ. ರೀ ಅದೇನ್ ನೋಡಿದಾನೆ ಅಂತ ನನಗೆ ಕೇಳ್ರಿ. ಹೋಗೆ ಒಳಗೆ. ಏನೋ ಮುಖ ನೋಡ್ತಾ ಇದೀಯ, ಹೋಗ ನಿನ್. ನೀವೇನ್ ನೋಡ್ತಾ ಇದ್ದೀರಾ? ರಾತ್ರಿ ಆಯ್ತು, ಲೈಟ್ ಆಫ್ ಮಾಡಿ. ಯಾರ್ರೀ? ಸರ್ ಮತ್ತೆ ಯಾಕೋ ಬಂದೆ? ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ಸರ್ ನೋಡ್ದಾಗಿಂದ ನಿದ್ದೆನೆ ಬರ್ತಾ ಇಲ್ಲ. ಅದಕ್ಕೆ ನೀವು ಕೇಳ್ತೀರಾ ಇಲ್ಲ ನಾನು ಕೇಳಲ್ಲ? ನೀವ್ ಕೇಳಿಲ್ಲ ಅಂದ್ರೆ ನಾನೇ ಕೇಳ್ಬಿಡ್ತೀನಿ. ಏನೋ ಕೇಳ್ತೀಯಾ? ನಿಮ್ ಹೆಂಡತಿಗ್ ಸಾರಿ ಕೇಳ್ತೀನಿ. ಅಜ್ಜ ನಿನ್ನ ಕೇಳ್ತಾನಂತೆ, ಬಾರಿ ನಿನ್ನಲೇ ಎಲ್ಲೋ ಹಬ್ಬ ಹೋದ ಅನ್ಸುತ್ತೆ. ನನ್ ಮನೆ ಒಳಗೆ ಯಾಕೆ ಹೋಗಿದ್ದೆ? ಸರ್ ನಿಮ್ ಹೆಂಡತಿಗ್ ಸಾರಿ ಕೇಳಕ್ ಹೋಗಿದ್ದೆ ಸರ್. ಅಜ್ಜೋ ನಿನ್ನಲೇ ಎಲ್ಲಿ ಹೋದಿ ನಿನ್ನ.
ನೀವೇನ್ ನೋಡ್ತಾ ಇದ್ದೀರಾ? ನಗಾಡ್ರಿ. ಸುಧಾಕರ, ಯಪ್ಪ ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟ? ಸುಧಾಕರ್ ಅವರೇ, ನಿಮಗೆ ಪೋಸ್ಟ್ ಬಂದಿದೆ ನೋಡಿ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಪೋಸ್ಟ್ ಬಂದಿದೆ ನೋಡ. ಅಲ್ಲ, ಈಗಿನ ಕಾಲದಲ್ಲಿ ಇಷ್ಟೊಂದು ಪೋಸ್ಟ್ ಬಂದಿಲ್ಲ ಸುಧಾಕರ. ಏನಿದ್ ಕೊಡಿ ಇಲ್ಲಿ. ಏನಿದು? ಅರ್ಧ ಜನ ಸರಿ ಅಂದವ್ರೆ, ಅರ್ಧ ಜನ ತಪ್ಪು ಅಂದವ್ರೆ. ಅದೇ ನಾನು ನಿಮ್ ಮನೇಲಿ ನೋಡಿದ್ನಲ್ಲ, ಅದು ನಾನು ಮಾಡಿ ತಪ್ಪ ಸರಿನೋ ತಿಳ್ಕೊಬೇಕು ಅಂತ ಅಖಿಲ ಭಾರತ ಅಂಚೆ ಕೇಂದ್ರಕ್ಕೆ ಲೆಟ್ರ್ ಬರ್ದಿದ್ದೆ ಸರ್. ಪ್ರತಿಕ್ರಿಯೆ ಏನು ಬಂತು? ಮಿಶ್ರ ಪ್ರತಿಕ್ರಿಯೆ ಬಂತು. ಪಡ್ಡೆ ಹುಡುಗರು ರೈಟ್ ಅಂದ್ರು, ವಯಸ್ಸಾಗಿರೋರು ರಾಂಗ್ ಅಂದ್ರು. ಅಂದ್ರೆ ಒಂದು ಅರ್ಧ ಕರ್ನಾಟಕ ಕವರ್ ಮಾಡಿದೀಯಾ? ಅರ್ಧ ಇಲ್ಲ ಸರ್, ಪೂರ್ತಿನ ಕವರ್ ಮಾಡಿದ್ದೀನಿ. ಕೇಂದ್ರಕ್ಕೆ ನಾಳೆ ಲೆಟ್ರ್ ಬರ್ದ್ಬಿಡ್ತೀನಿ. ಅಪ್ಪಿ, ಕೇಂದ್ರಕ್ಕೆ ಬರಿಬೇಡ, ಹಾಲಿವುಡ್ ಬರ್ದ್ಬಿಡು. ಒಂದ್ 5,000 ಕೋಟಿ ಬಜೆಟ್ ನಲ್ಲಿ ಅದ್ಭುತ ಸಿನಿಮಾ ತೆಗಿತಾರೆ, ಒಳ್ಳೆ ಕವರ್ ಆಗುತ್ತೆ. ಆಯ್ತು ಸರ್. ನಾನೇ ಮರ್ತ್ಬಿಡು ಅಂತ ಹೇಳಿದ್ದಲ್ಲೋ. ಅಖಿಲ ಭಾರತ ಅಂಚೆ ಸಂಘಕ್ಕೆ ಲೆಟ್ರ್ ಬರಕ್ಕೆ ನೀನ್ ನೋಡಿರೋದು ಸ್ಟಾಂಪ್ ಏನೋ? ನೋಡಿದ್ರ, ನಿಮಗೆ ನನ್ ಮೇಲೆ ತುಂಬಾ ಬೇಜಾರಿದೆ. ಇಲ್ಲ, ಅದಕ್ಕೆ ಎಷ್ಟೊಂದು ಫ್ರಸ್ಟ್ರೇಷನ್ ಆಗಿದ್ದೀರಾ? ಇಲ್ಲ, ನಾನು ನಗ್ತಾ ಇದ್ದೇನೆ ನೋಡು. ನಾನು ನಗ್ತಾ ಇದ್ದೇನೆ, ನಾನು ನಗ್ತಾ ಇದ್ದೀನಿ ನೋಡು. ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಗೊತ್ತು, ಇವಳು ನೋಡು ಅಂದ್ಲು, ಅತ್ತೆ ನೀನ್ ನೋಡ್ದೆ. ನಿನ್ ಅಪ್ಪಿ, ನಿಂದೇನು ತಪ್ಪಿಲ್ಲ, ದಯವಿಟ್ಟು ಹೋಗ್ಬಿಡು. ಲೇ, ನೀನ್ ಮಾಡಿರೋ ತಪ್ಪಿ ನಾನು ಅನುಭವಿಸ್ತಾ ಇದ್ದೀನಲ್ಲೇ. ರೀ, ನಾನೇ ನನ್ನ ಆರತಿ ಮಾಡಿ ಬಾರಪ್ಪ ಅಂತ ಕರ್ದಿದ್ನ. ಶಿವಮ್ಮ ಒಬ್ಳು ಹೋಗತ್ಲಗೆ. ಹಲೋ ಹಲೋ ಸರ್, ನಾವು ಪ್ರೆಸ್ ಇಂದ ಮಾತಾಡ್ತಿರೋದು. ಹೇಳಿ ಸರ್. ಸುಧಾಕರ್ ಅವರೊಂದು ಕನ್ಫೆಷನ್ ಲೆಟರ್ ಬರ್ದಿದ್ದಾರೆ ನಿಮ್ಮ ಹೆಂಡತಿ ಬಗ್ಗೆ. ಹೇಳಿ ಸರ್. ಸರ್, ಅಲ್ಲಿ ಏನೇನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ಬೋದಾ? ಸರ್, ಇದೊಂದು ಕೆಟ್ಟಗಳಿಗೆ, ದಯವಿಟ್ಟು ಇದನ್ನ ಪಬ್ಲಿಷ್ ಮಾಡಕ್ ಹೋಗ್ಬೇಡಿ. ನೀವೇನ್ ಸರ್, ಅವರು ಪ್ರೀತಿಯಿಂದ ಕಬಾಬ್ ಮಾಡಿ ಬಾಯಿಗಿಟ್ರೆ ಅದು ಕಬಾಬ್ ಅಲ್ಲ, ಗೋಬಿ ಮಂಚೂರಿ ಅಂತಿದ್ದೀರಾ. ಸರ್, ಏನ್ ನಡೀತು ಅಂತ ಹೇಳಿ ಸರ್, ನಮ್ಗೂ ನ್ಯೂಸ್ ಇಲ್ಲ. ಅಜ್ಜ, ನಮ್ಮ ಮಗನೇ, ನಿನಗೆ ನ್ಯೂಸ್ ಇಲ್ಲ ಅಂತ ನಮ್ಮನೆ ರೇಷನ್ ಯಾಕೆ ಕೈ ಹಾಕ್ತಾ ಇದೀಯಾ? ಇಡೋ ಫೋನ್ ನೀನು. ಸುಧಾಕರ, ಸುಧಾಕರ. ಅಪ್ಪ, ನಿನ್ ಕೈ ಮುಗಿತೇನ್ ಕಣೋ, ದಯವಿಟ್ಟು ನಮ್ಮ ಮನೇಲಿ ಇರ್ಬೇಡ ಕಣೋ. ನಾವು ಬದುಕ್ಬೇಕಂದ್ರೆ ಇಲ್ಲಿಂದ ಹೋಗ್ಬಿಡು. ನೀನು ಬಾಡಿಗೆ ಕೊಡೋದು ಬೇಕಾಗಿಲ್ಲ, ಆಯ್ತಾ? ದಯವಿಟ್ಟು ಹೋಗ್ಬಿಡು. ಸರಿ ಸರ್, ನಾನು ಆದ್ರೂ ಬೇಕು ಅಂತ ನೋಡಿಲ್ಲ ಸರ್. ಅಜ್ಜೋ ನಿನ್ನಲೇ. ಈ ಸಿನಿಮಾಗೆ ಹೀರೋ ಯಾವನ್ರಿ? ಸರ್, ನೀವೇ ಹೀರೋ ಸರ್. ಅವನೇ ಅವನ ಬಂದು ಕಾಪಾಡ್ತಾವನೆ. ವಿಡಿಯೋದಲ್ಲಿ ನಾನು ಬೀಳ್ಬೇಕು ಕಣ್ರಿ. ಆಗ್ಲೇ ಬಿದ್ದೋಗಿದ್ದೀರ ಬಿಡಿರಿ. ಅಲ್ಲ, ನೀವು ಆಲ್ರೆಡಿ ಇಂಡಸ್ಟ್ರಿ ಅವ್ರ ಕಣ್ಣಿಗೆ ಬಿದ್ದಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಸರ್, ನೀವ್ ಯಾರು ಸರ್? ನಮ್ ನಿರ್ಮಾಪಕರು, ನಮಗೆ ಅನ್ನದಾತರು. ನಿಮ್ಮ ಒಂದು ಕೂದಲು ಅಳ್ಳಾಡ್ದಾರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸರ್. ಸರ್, ಅವನು ಡ್ಯೂಪು, ನಿಮ್ ಬದಲು ಅವ್ನು ಫೈಟ್ ಮಾಡ್ತಾನೆ. ಸ್ಕ್ರೀನ್ ಮೇಲೆ ನೀವೇ ಹೀರೋಯಿನ್ ಸೇವ್ ಮಾಡ್ದಂಗಿರುತ್ತೆ. ನಿಜವಾಗ್ಲೂ ನಿಮ್ ತಾಯಿ ಅನ್ನೋದು ಸತ್ಯ. ಶಿಷ್ಯ, ನೆಕ್ಸ್ಟ್ ಸಿಂದು ಡೈಲಾಗ್ ಹೇಳ್ಕೊಟ್ಬಿಡ ಅಮ್ಮಂಗೆ. ಓಕೆ ಸರ್, ಓಕೆ. ಈ ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡಿದ್ರೆ ನನಗೆ ಸುಸ್ತಾಗ. ಬನ್ನಿ ಮೇಡಮ್. ಓಕೆ ಮೇಡಮ್, ತುಂಬಾ ಸಿಂಪಲ್ ಮೇಡಮ್. ಡೈಲಾಗ್ ಇಷ್ಟೇ: ಆಕಾಶದಲ್ಲಿ ಸ್ಯಾಟಲೈಟ್ ಕಟ್ ಆಗೋ ತನಕ, ಕೆಂಗೇರಿ ಮೋರಿಯಲ್ಲಿ ನೀರು ನಿಲ್ಲೋ ತನಕ ನಾನಿನ್ನ ಬಿಡಲಾರೆ, ನೀ ನನ್ನ ಧ್ರುವ ತಾರೆ. ಇಷ್ಟೇ ಡೈಲಾಗ್.
సార్ యాక్చువల్లీ డైలాగ్స్ చాలా పెద్దగా ఉంది కొంచెం ಅಂದ್ರೆ ಸ್ವಲ್ಪ ಸ್ವಲ್ಪ ಬೀಡಿ ಸೇದಿ ಹೇಳಿ ಹೇಳ್ಕೊಡ್ತೀನಿ ಸರ್ ಸರ್ ಬಿಡಿ ಇದೆ ಸರ್ ಯಾಕಪ್ಪ ಇದು ಅವರು ಬಿಡಿ ಸೇದ್ಬಿಟ್ಟು ಆಮೇಲೆ ಡೈಲಾಗ್ ಹೇಳ್ಕೊಡು ಅಂತವ್ರೆ ಅಯ್ಯೋ ನಿನ್ನಲೇ ಅದು ಬಿಡಿ ಸೇರಿ ಹೇಳಿ ಅಲ್ಲ ಕಣೋ ಮೊದಲೇ ಆ ಅಮ್ಮ ಬಂದಿರೋದು ತೆಲುಗು ದೇಶಂ ಬಾರ್ಡ್ರಿಂದ ಕನ್ನಡ ಸರಿಯಾಗಿ ಬರೋದಿಲ್ಲ ಅವ್ಳು ಹೇಳ್ತಿರೋದು ಡೈಲಾಗ್ ನ ಬಿಡಿಸಿ ಹೇಳಿ ಹೇಳ್ಕೊಡ್ತೀನಿ ಸರ್ ಹಂಗೆ ಹೇಳ್ಕೊಡು ಅಂದಂಗೆ ಡೈರೆಕ್ಟ್ರೆ ನೆಕ್ಸ್ಟ್ ಸೀನ್ ಯಾವುದು? ನೆಕ್ಸ್ಟ್ ಒಂದು ರೊಮ್ಯಾಂಟಿಕ್ ಡ್ಯೂಯೆಟ್ ಸೀನ್ ಮಾಡ್ಬಿಡೋಣ 2 ಕೋಟಿ ಬಜೆಟ್ ಕೊಟ್ಬಿಡಿ ಆಗ್ಲೇ 50 ಕೋಟಿ ಕೊಟ್ನಲ್ರಿ. ಹೇ ಅದು ಸಿನಿಮಾ ಬಜೆಟ್ ಇದು ಸಾಂಗ್ ಬಜೆಟ್ ನೋಡಿ ಸಿನಿಮಾಗೆ ಬೇರೆ ಬಜೆಟ್ ಸಾಂಗ್ಗೆ ಬೇರೆ ಬಜೆಟ್ ಅಂತ ಇರುತ್ತೆ ಸಿನಿಮಾ ಗೊತ್ತಿಲ್ದಿರೋರ್ನೆಲ್ಲ ಕರ್ಕೊಂಡು ಬಂದ್ರೆ ಇದೇ ಗೋಳು ಸರ್ ಏನ್ ಡೈರೆಕ್ಟ್ರೆ ನೀವು ಒಂದೇ ಪ್ಯಾಕೇಜ್ ಅಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗೇನ್ ದುಡ್ಡು ಕೊಡಲ್ವಾ? ಕೊಡಕ್ಕಾಗಲ್ಲ. ದುಡ್ಡು ಕೊಡಲ್ಲ ಅಂದ್ ಕಡೆ ನಾನು ಸಿನಿಮಾ ಮಾಡಲ್ಲ ರೇ ಶಿಷ್ಯ ಕೈ ಸವರಿದ್ದು ಸಾಕು ಇರ್ಬಾರೋ ರೆಡಿ ಸರ್ ರೆಡಿ ಸರ್ ರೆಡಿ ಅಯ್ಯೋ ಡೈರೆಕ್ಟ್ರೆ ಆಯ್ತು 2 ಕೋಟಿ ತಾನೆ ಕೊಡ್ತೀನಿ, ಅದಕ್ಕೆ ಬೇಜಾರ್ ಮಾಡ್ಕೊಂತೀರಾ? ಹಿಂಗ್ ಪದೇ ನನ್ ಭಿಕ್ಷೆ ಬೇಡಕ್ಕಾಗಲ್ಲಮ್ಮ. ಸರಿ ಆಯ್ತು ತೋಳಿ 2 ಕೋಟಿ ಸಿನಿಮಾ ಮುಗಿಸಿ ಮಾಡೋಣ ಓಕೆ ಈಗ ರೊಮ್ಯಾಂಟಿಕ್ ಡ್ಯೂಯೆಟ್ ಸೀನು ಮೇಡಮ್ ಪ್ಲೀಸ್ ಪೊಸಿಷನ್ ಬನ್ನಿ ಹೂ ಸುತ್ಕೊಂಡ್ಬಿಡ್ತೀನಿ. ಸುತ್ಕೊಳ್ಳಿ ಸ್ವಲ್ಪ ಸೈಡ್ ಅಲ್ಲಿ ಓಕೆ ರೆಡಿ ಸರ್ ಓಕೆ ಮೇಡಮ್ ಸ್ವಲ್ಪ ಓಪನ್ ಅಪ್ ಆಗಿ ಆಕ್ಟ್ ಮಾಡಿ. చాలా ಓಪನ್ ಮಾಡ್ತೀನಿ. చాలా ಬೇಡ ಕೊಂಚಂ ಓಪನ್ ಓಕೆ ರೆಡಿ ಲೈಟ್ಸ್ ಆನ್ ಆಗಿದೆ ಸರ್ ಕ್ಯಾಮ್ರಾ ಸುತ್ತಾ ಇದೀನಿ ಸರ್ ಆಕ್ಷನ್ ಮರ್ಯಾದೆ ಯಾಕೋ ಪ್ರಥಮ ದರ್ಜೆಯಿಂದ ದ್ವಿತೀಯ ದರ್ಜೆಗೆ ಹೋಗ್ತಾ ಇದೆ. ತೃತೀಯ ದರ್ಜೆಗೆ ಹೋಗಕ್ ಮುಂಚೆ ಮುಚ್ಕೊಂಡು ಕುತ್ಕೊಂಡ್ಬಿಡಿ. ಡೈರೆಕ್ಟ್ರೆ ಈ ಸಿನಿಮಾಗೆ ಯಾರ್ರೀ ಹೀರೋ? ನೀವೇ ಹೀರೋ ಸರ್. ಮತ್ತೆ ಅವನ ಬಂದ್ಬಿಟ್ಟು ಒಮ್ಮನ ಕೈ ಹಿಡ್ಕೊಂಡು ಡೂಯೇಟ್ ಆಡ್ತಾವನೆ ಸರ್ ಅವನು ಡ್ಯೂಪು ಸರ್ ನಿಮ್ ಪರವಾಗಿ ಆಕ್ಟ್ ಮಾಡ್ತಾ ಇದ್ದಾನಷ್ಟೇ. ಫೈಟ್ ಸೀನ್ಗೆ ಡೂಪ್ ಹಾಕೋದ್ ನೋಡಿದೀನಿ, ರೊಮ್ಯಾಂಟಿಕ್ ಸಾಂಗ್ ಯಾವನಾದ್ರೂ ಡೂಪ್ ಹಾಕ್ತಾನೆ? ನೀವ್ ಹಿಂಗೆ ಹಠ ಹಿಡಿತಾ ಇದ್ರೆ ನಾನು ಡಿಸೈಡ್ ಮಾಡ್ಬೇಕಾಗತ್ತೆ. ಹಿಂಗೆ ಕರೆಕ್ಟ್ ಕನ್ನಡ ಬರ್ದಿರೋ ಜೊತೆ ನಾನು ಸಿನಿಮಾ ಮಾಡಲ್ಲ ಕಣ. ಹೋಗೋಣ ಅಯ್ಯೋ ಡೈರೆಕ್ಟ್ರೆ ಕನ್ನಡ ಕಲ್ತ್ಕೊಂಡಾದ್ರೂ ನಾನು ಆಕ್ಟ್ ಮಾಡ್ತೀನಿ. ಅವನೇ ಮಾಡ್ಲಿ ಬೇಕಿದ್ರೆ, ಆದ್ರೆ ಸಿನಿಮಾದಲ್ಲಿ ನನ್ನ ಮುಖನೇ ಕಾಣಿಸ್ಬೇಕು. ಅಯ್ಯೋ ನಿಮ್ಮ ಮುಖ ಏನು ಇಡೀ ನಿಮ್ ಅನ್ಸುತ್ತೆ. ಓಕೆ ರೆಡಿ ಈಗ ನೆಕ್ಸ್ಟ್ ಸೀನ್ ಮಾಡ್ಬಿಡೋಣ. ರೆಡಿ ಸರ್ ರೆಡಿ ಬಹಳ ಇಂಪಾರ್ಟೆಂಟ್ ಸೀನ್ ಸಿನಿಮಾದಲ್ಲಿ. ರೆಡಿ ಲೈಟ್ಸ್ ಹತ್ತಿದೆ ಸರ್ ಕ್ಯಾಮ್ರಾ ತಿರುಗ್ತೈತೆ ಸರ್ ಬ್ಯಾಕಪ್ ಥ್ಯಾಂಕ್ ಯು ಓಕೆ ಕನ್ವಿನ್ಸ್ ಕೊಟ್ಟು ಕಳ್ಸ ಟಚ್ ಅಲ್ಲಿ ಇನ್ನು ನನ್ ಮುಖ ಕರೆಕ್ಟ್ ಆಗಿ ಮೇಕಪ್ ಮಾಡಿಲ್ಲ, ಆಗ್ಲೇ ಬ್ಯಾಕಪ್ ಅಂತ ಅವನಲ್ಲಪ್ಪ ಇವನು. ಡೈರೆಕ್ಟ್ರೆ ನೆಕ್ಸ್ಟ್ ಶೂಟ್ ಯಾವಾಗ? ನೆಕ್ಸ್ಟ್ ಶೂಟ್ ನಾವು ಸಿಂಗಾಪುರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದು 20 ಕೋಟಿ ಬಜೆಟ್ ಕೊಟ್ಬಿಡಿ. 20 ಕೋಟಿನ ₹1 ಕೊಡಲ್ಲ. ಅಲ್ಲ ಏನ್ ಸಿಂಗಾಪುರಕ್ಕೆ ಹೋಗಿ ಶೂಟ್ ಮಾಡ್ಕೊಂಬಾರ್ದು ಅಂದ್ರೆ ಸಿದ್ದಾಪುರಕ್ಕೆ ಹೋಗಿ ಬಜ್ಜಿ ತಿಂದಂಗೆ ಅನ್ಕೊಂಡಿದ್ದೀರಾ? ತಗೊಳ್ಳಿ ಈಗ ಹಟ್ ಮಾಡ್ತಾ ಇದ್ದೀರಾ ನೀವು? ತಗೊಳ್ಳಿ 20 ಕೋಟಿ. ಅಂದಂಗೆ ಸಿಂಗಾಪುರಕ್ಕೆ ನಾನು ವೀಸಾ ರೆಡಿ ಮಾಡಿಸ್ಕೊಂಡ್ಬಿಡ್ತೀನಿ. ಯಾಕೆ ತಮಾಷೆ ಮಾಡ್ತೀರಾ? ನೀವ್ ಯಾಕೆ ಬರಕ್ ಹೋಗ್ತೀರಿ? ನೀವು ನಮ್ ನಿರ್ಮಾಪಕರು, ನೀವು ಆರಾಮಾಗಿರಿ, ನಾವೆಲ್ಲ ಹೋಗಿ ಶೂಟ್ ಮಾಡ್ಕೊಂಡ್ ಬರ್ತೀವಿ. ಏನಯ್ಯ ಮಾತಾಡ್ತಾ ಇದೀಯಾ? ಹೀರೋ ನಿಲ್ ಬಿಟ್ಟೋಗಿ ಅಲ್ಲಿ ಯಾವನ್ ಜೊತೆ ಶೂಟ್ ಮಾಡ್ಕೊಂಡ್ ಬರ್ತೀಯ ನೀನು? ಡ್ಯೂಪು ಸರ್ ನೀವು ನಮ್ಮ ಅನ್ನದಾತರು, ನಮ್ಮ ನಿರ್ಮಾಪಕರು, ನಿಮ್ಮ ಒಂದು ಕೂದಲು ಅಳ್ಳಾಡ್ದಾರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸರ್. ನಾನು ಇನ್ನು 1 ಲೈನ್ ಆಕ್ಟಿಂಗ್ ಕೂಡ ಮಾಡಿಲ್ಲ ಕಣಯ್ಯ. ಅದು ನನಗ್ ಗೊತ್ತು, ನಿಮಗ್ ಗೊತ್ತು, ಜನಕ್ಕೆ ಏನ್ ಸರ್ ಗೊತ್ತು? ನೀವೇ ಆಕ್ಟ್ ಮಾಡಿದಿರ ಅನ್ಕೋತಾರೆ. ಇಷ್ಟು ಅನುಮಾನ ಇದ್ರೆ ಇನ್ನೊಂದ್ ತಿಂಗಳು ಬಿಟ್ಕೊಂಡು ಮಜಾ ಭಾರತ ಫಿಲ್ಮ್ ಥಿಯೇಟರ್ ಹತ್ರ ಬಂದು ನೋಡಿ. ಏನ್ ಜನ, ಏನ್ ಶಿಳ್ಳೆ, ಏನು ಚಪ್ಪಾಳೆ, ಏನು ಕಟ್ಔಟು. ಶಿಷ್ಯ ರೆಡಿ ನಡಿ.